Hi friends, Goa, morning, Vibes. 7 o'clock and tiffin, super and coffee, tiffin, super. No tiffin. 7 o'clock only coffee. ಏನು ಮಾಡ್ತಿದ್ದೀರಾ ಇನ್ನು? Auntie, ಎಷ್ಟು o'clock? 7 o'clock. ಎಷ್ಟು o'clock? ಎಲ್ಲ ಇಲ್ಲೇ ಕೆಳಗಿದ್ದಾರೆ ಬರ್ರವ, ನೀವು ಇಬ್ಬರಿಗೆ ವೆಯ್ಟಿಂಗು. ನೋಡು ವಿನೋದ ಕಾಯ್ತವನೆ. ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ವಿನೋದ್? ಫಿಶ್ ಮಾರ್ಕೆಟ್. ಫಿಶ್ ತರಕ್ಕೆ ಹೋಗ್ತಿದ್ದೀವಿ, ಫಿಶ್ ಮಾರ್ಕೆಟ್. ಇಲ್ಲಿ ನೋಡಿ ಫಿಶ್ ತಗೊಳಕ್ಕೆ ಬಂದಿದ್ದೀವಿ ಮಾರ್ಕೆಟ್ಟಿಗೆ. ನೋಡುವ ಎಂತ ಫಿಶ್ ಸಿಗುತ್ತೆ ಅಂತ. ಎಲ್ಲಿ ಎಲ್ಲಿ ಇಲ್ಲ ಫಿಶ್ ಎಲ್ಲಿ? ಪ್ಲೇಟ್ ಹೌದಾ ಫಿಶ್? ಆಯ್ಗ ಬರುತ್ತಂತ ಮತ್ತು ಇಷ್ಟು ಬೇಗ ಕರ್ಕೊಬಂದ್ರಿ. ನಮಗೆ ಫಿಶ್ಶು ಸಿಗಲಿಲ್ಲ, ಬೇಗ ಹೋಗಿದ್ದರಿಂದ ಫಿಶ್ ಮಾರ್ಕೆಟ್ ಓಪನ್ ಇತ್ತು, ಬಟ್ ಫಿಶಸ್ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಚಿಕನ್ ತೊಗೊಂಡು ಪ್ರಾನ್ಸ್ ಸಿಕ್ತು, ಪ್ರಾನ್ಸ್ ತೊಗೊಂಡು ಬಂದರು. ಇದನ್ನು ನಾವು ಚಿಕನ್ನು ಮತ್ತು ಪ್ರಾನ್ಸ್ನ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟು ನಾವು ನೆಕ್ಸ್ಟು ಬೀಚ್ ಹತ್ರ ಹೋಗಿ ಬಂದು ಮಾಡ್ಕೊಂಡು ತಿಂದು ನೈಟ್ ಕೆಸಿನೋ ಹೋದ್ವಿ. ಅದ್ರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಬಾಗ ಬೀಚಿಗೆ ಹೋಗ್ತಾ ಇದ್ದೀವಿ, ಮ್ಯಾಪ್ ತೋರಿಸ್ತಿಲ್ಲ. ಫುಲ್ ಎಂಜಾಯ್. ಡೇ 3 ಇನ್ ಗೋವಾ. ರೀಲ್ಸ್ ಕಂಟಿನ್ಯೂ. ವೇ ಟು ಬಾಗಾ ಬೀಚ್. ಓಯ್ ನೋಡಿ ಬ್ರೈಡ್ಸ್ ಮಾಡ್ಕೊಂಡಿದ್ದೀನಿ. 50 rupees ಅಂತೆ ಒಂದು ಸೈಡ್ಗೆ. ಚೆನ್ನಾಗಿ ಮಾಡಿದಾರಲ್ವಾ? ಅವಳು ಮಾಡಿಸ್ಕೊಂಡಿದ್ದಾಳೆ. ತೋರ್ಸೆ ಮಗಳ, ಈ ಥರ ಮಾಡಿಸ್ಕೊ, ಈ ಥರ ಮಾಡಿಸ್ಕೊತೀಯಾ? ನೆನ್ಸ್ಕೊಂಡ? ಹ್ಞೂ ಸರಿ ಬಾಯ್ಲಿ, ಈ ಥರ ಮಾಡಿಸ್ಕೊ ಬಾ. ನೋಡಿ ಫ್ರೆಂಡ್ಸ್, ಬೀಚ್ ಹತ್ರ ಬಂದಿದ್ದೀವಿ. ಬಾಗಾ ಬೀಚ್. ಮೋಕ್ಷ ರೂಮ್ ಹತ್ರನೇ ಟಿಫನ್ ಮುಗಿಸ್ಕೊಂಡು ಬಾಗಾ ಬೀಚ್ ಹತ್ರ ಬಂದ್ವಿ. ಬಾಗಾ ಬೀಚ್ ಹತ್ರ ಬಂದು ಸ್ವಲ್ಪ ರೀಲ್ಸ್ಗಳನ್ನ ಮಾಡಿಕೊಂಡು ಹಂಗೆ ಬೀಚ್ನ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ನಾವು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ಫುಲ್ ಮಕ್ಕಳೆಲ್ಲ ಟಯರ್ಡ್ ಆಗಿದ್ರು ಅಂತ ಕಬಾಬ್ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನೈಟು ನಾವು ಕೆಸಿನೋಗೆ ಹೊರಟ್ವಿ. ಇದ್ರ ನೆಕ್ಸ್ಟ್ ಫುಲ್ಲು ಕೆಸಿನೋದು. ನೋಡಿ ಈ ಥರ ರೆಡಿಯಾಗಿದ್ದೀವಿ. ಫುಲ್ ಟೈಟ್ ತೋರಿಸ್ತೆ. ಫುಲ್ ನಾನು ತೋರಿಸ್ತೀನಿ ವೆಜ್. ಹೋಗ್ತಾ ಇದ್ದೀವಿ. ಕೆಸಿನೋ ಹೆಸರೇನು 7 ಸ್ಟಾರ್ ಹೋಟೆಲ್. ಯಾವುದು 7 ಅಲ್ಲಿ ಹೋಗ್ತಾ ಇದ್ದೀವಿ. ಕೆಸಿನೋಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡುವ ಕೆಸಿನೋ ಹೆಂಗಿರುತ್ತೆ, ಹೆಂಗಾಗುತ್ತೆ ನಮ್ಮ ಡೇ ಇವತ್ತು ನೈಟ್ ಎಲ್ಲ, ಎಷ್ಟು ಎಂಜಾಯ್ ಮಾಡ್ತೀವಿ, ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಎಲ್ಲ ವಿಡಿಯೋ ಮಾಡ್ತೀವಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ ಅಲ್ಲಿ ಬೋಟ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಫುಲ್ ಕೆಸಿನೋನೇ. ನಾವು ಬೋಟ್ ಕೆಸಿನೋಗೆ ಹೋಗಲಿಲ್ಲ, ಬಿಕಾಸ್ ಫ್ಯಾಮಿಲಿ ಹೋಗಿದ್ರಿಂದ ಮಕ್ಕಳಿಗೆಲ್ಲ ರೆಸ್ಟ್ ಮಾಡೋದಕ್ಕೆಲ್ಲ ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ನಾವು ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲೇ ಕೆಸಿನೋಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ವಾವ್ ಸೂಪರ್. ಹಾಯ್ ಮಾಡು. ಹಾಯ್. ಎಲ್ಲಿ ನಿಂದು ಔಟ್ಫಿಟ್? ನನ್ನ ಕಾಲಕ್ಕೆ ಇಲ್ಲಿ ತೋರಿಸು ಔಟ್ಫಿಟ್. ನೈಲ್ ಪಾಲಿಶ್ ನೋಡಿ ಫ್ರೆಂಡ್ಸ್, ಸೂಪರ್. ವಾವ್ ಸೂಪರ್. ರೈಟ್ ಸೂಪರ್. ನೋಡಿ ನಾವು ಹೋಗಿದ್ದು ಕೆಸಿನೋ ಇದ್ದೇನೆ, ಸ್ಟ್ರೈಕ್ ಕೆಸಿನೋ ಬೈ ಬಿಗ್ ಡ್ಯಾಡಿ ಅಂತ. ತುಂಬಾ ಲಕ್ಸುರಿಯಸ್ ಆಗಿತ್ತು. ಅದ್ರದ್ದನ್ನು ಕೆಸಿನೋ ಟೂರ್ ಮಾಡಿದ್ದೀನಿ, ನೋಡ್ಕೊಬನ್ನಿ. ಮಾಡೋಣ ಆಚೆ ಹೋಗಿ. ಐಡಿ ಕೊಡ್ರಮ್ಮ ಎಲ್ಲ. This is the play area for kids.
ಚೆಕ್ ಇನ್ ಆಗಿಲ್ಲ ಮಗಳು, ಅಲ್ಲಿ ಅವರು ನೋಡ್ತಾರೆ ನಿಂದು ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾರೆ. ವೆಯ್ಟ್ ಮಮ್ಮ. ಏನದು? ಪಾನ್ ಬೀಡ. ಓಕೆ. ड्रिंक्स ಕೂಪನ್. ದೆನ್ कैसीनो का ಕಾಯಿನ್ಸ್ ಕೂಪನ್. ಕ್ಯಾಶ್. ಡ್ರಿಂಕ್ಸ್ ಇಷ್ಟನಾ? 1500. ದಿಸ್ ಈಸ್ ಫಾರ್ ಗೇಮ್ಸ್. ಡ್ರಿಂಕ್ಸ್ ಇಷ್ಟನಾ? ಅದು ಗೇಮಿಂಗ್ ಸೆಕ್ಷನ್. ರೆಸ್ಟೋರೆಂಟ್. ಡೋಂಟ್ ಟಚ್ ಮೋಕ್ಷಿತ್. ರೆಸ್ಟೋರೆಂಟ್ ಬಂದಿದ್ದೀವಿ ಗೈಸ್, ಮಕ್ಳಿಗೆ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ. Wait, just Smita, wait. Nadi kanda. ಸ್ಟೆಪ್ಸ್ ಮಾಡ್ತಾ ಇದ್ದಾರೆ ಕಣೆ. ವಾಶ್ರೂಮ್. ice creams, fresh cut fruits, sweet platters, mango crushes,
ಕೇಸರಿ, ಅಂಗೂರಿ, rasgulla, cheese cake. Then these are sweets. Rice, pasta. Papad. Sprouts. एक टिकट का वजह से कोई प्रॉब्लम की वजह से किसी ने ऑनलाइन किया था वो कैंसिल किया था उसके वजह से मेरा पूरा टिकट कैंसिल हो गया। Chand chand. तुम सर करोगे या सेल्फ सर्विस ಅಂತ ಕಣ ಸ್ಟಾರ್ಟ್ ಅಂತ ತಗೊಳ್ಳೋಣ ಹೌದಾ? ಯಾಕೆ ಫೋನ್ ಪ್ಲೇನ್ ಮಸಾಲಾ ಚೀಸ್ ದೋಸೆ ಪ್ಲೇನ್ ಮಸಾಲೆ ಒಂದು ಚೀಸ್ ಹೇಳೋಣ ಸೆಲ್ಫ್ ಸರ್ವಿಸ್ ಅದೇ ಕೊಡ್ತಾರೆ. ಕೇಸರಿ ಜಿಲೇಬಿ ಮಲ್ಪುವ ಸಫ್ದ ಬಂದ್ವಾ ಅಲ್ಲಿ ಒಂದು ಚೀಸ್ ಹೇಳು ಚೀಸ್ एक दलो ತಿನ್ಸ್ ವಿಡಿಯೋ ಮಾಡಿ ಇಲ್ಲಿ ನೋಡಿ ಗಾಯ್ಸ್ ತಿಂತೋಳೆ. ಸಮೋಸಾ ಚಾಟ್ ಹೇಳು. ಸಮೋಸಾ ಚಾಟ್ ಒಂದು ಸಮೋಸಾ ಚಾಟ್. ಮಸಾಲೆ ದೋಸೆ ಇದೆ, ಚೀಸ್ ದೋಸೆ ಹೇಳಿದ್ದೀನಿ. ಥ್ಯಾಂಕ್ ಯು. ಚೀಸ್ ಸೆಟ್ ದೋಸೆ. ನೋಡಿದ್ರಲ್ಲ ಕೆಸಿನೋ ಹೇಗಿತ್ತಂತ. ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಪ್ಲೇ ಏರಿಯಾ ಅಂತೂ ತುಂಬಾ ಚೆನ್ನಾಗಿತ್ತು. ಆಟಾಡಿ ಊಟ ಎಲ್ಲ ಮಾಡ್ಕೊಂಬಂದು 105 ಐಟಮ್ಸ್ ಏನೋ ಇತ್ತು ಅಂತ ಅಂದರು. ಬಟ್ ಯಾವುದೂ ಅಷ್ಟೊಂದು ಟೇಸ್ಟಿಯಾಗೇನಿರಲಿಲ್ಲ, ಎಲ್ಲ ಸಿಹಿ ಅಂತ ಅನ್ನಿಸ್ತಾ ಇತ್ತು. ನಾವು ಹಾಗಾಗಿ ದೋಸೆನೇ ಜಾಸ್ತಿ ಪ್ರಿಫರ್ ಮಾಡಿದ್ವಿ ತಿನ್ನೋದಕ್ಕೆ. ದೋಸೆನೇ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ದೋಸೆ ಎಲ್ಲ.
ಇದಿಷ್ಟು ಇದು ಕೆಸಿನೋ ಬಗ್ಗೆ ವಿಡಿಯೋ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಶಿಲ್ಪಾ ಶೆಟ್ಟಿ ಬಂದಿದ್ದಾರೆ ಅಂತ ಅವ್ರದ್ದು ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ರು, ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು.